ಈ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ದೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ. ಈ ನೆಗೆಟಿವ್ ಎನರ್ಜಿ ಒಂದು ಕಡೆ ಆದರೆ ಅದೇ ಸಂದರ್ಭದಲ್ಲಿ ಸೂರ್ಯಗ್ರಹಣ ಸಂಭವಿಸೋದು ಇದು ಕೂಡ ನೆಗೆಟಿವಾ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ ಅಂತ. ಓಂ ಶ್ರೀಂ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ. ಇವಾಗ ಗ್ರಹಣದ ವಿಚಾರವಾಗಿ ಮಾತಾಡೋಣ. ಗ್ರಹಣ ನಮ್ಮ ದೇಶದಲ್ಲಿ ಗೋಚಾರ ಇಲ್ಲ, ಬೇರೆ ಕಡೆ ಗೋಚಾರ ಇದೆ, ಬೇರೆ ದೇಶದಲ್ಲಿ ನಡೀತಾ ಇದೆ ಅಂತ ಅಂತಕ್ಕಂಥದ್ದು. ಈ ಗ್ರಹಣ ಅಂದರೆ ಭೂಮಿ ಮತ್ತು ಈ ಸೂರ್ಯ ಮತ್ತು ಅದ್ರ ಮಧ್ಯೆ ಚಂದ್ರ ಬಂದಾಗ ಗ್ರಹಣ ಆಗ್ತದ ಅಂತ ನಮಗೆಲ್ಲ ಗೊತ್ತು. ಇದು ಸಾಕಷ್ಟು ಸರಿ ಬರ್ತಾ ಇರ್ತದೆ. ಹೌದು. ಸೊ ಗ್ರಹಣ ಬರೋದೇನು ದೊಡ್ಡ ವಿಚಾರ ಏನಲ್ಲ, ಬರ್ತಾ ಇರ್ತದ ಹೋಗ್ತಾ ಇರ್ತದೆ, ಅದೆಲ್ಲ ವಿಷಯ ಅಲ್ಲ. ಇವಾಗ ಒಂದೇ ಸ್ಟ್ರೇಟ್ ಲೈನಲ್ಲಿ ಬರ್ಬೇಕಲ್ಲ. ಅಂದರೆ ಭೂಮಿ ಮೇಲೆ ನಿಂತ್ಕೊಂಡು ನೋಡ್ತಕ್ಕಂಥ ನಮಗೂ ಅಲ್ಲಿರ್ತಕ್ಕಂಥ ಸೂರ್ಯನ ಮಧ್ಯೆ ಚಂದ್ರ ಬಂದರೆ ಮಾತ್ರ ಕಾಣಿಸುತ್ತಿಲ್ಲ, ಕಾಣಿಸಲ್ಲ. ನೋಡ್ತಕ್ಕಂಥ ನಾವು ಸೂರ್ಯನ ನೋಡ್ತೀವಿ, ಸೂರ್ಯನ ನೋಡಿದಾಗ ಚಂದ್ರ ಬರೋದು ನಮಗೆ ಕಾಣಿಸುತ್ತೆ ಅಷ್ಟೇ, ಬೇರೆ ಕಡೆ ಇರೋರಿಗೆ ಗೋಚರ ಆಗಲ್ಲ. ಇದು ಕ್ಲಿಯರ್. ಸೊ ಗೋಚರ ಆಗಲಿ ಬಿಡಲಿ, ಇದ್ರದ್ದು ಎಫೆಕ್ಟ್ ಮಾತ್ರ ಇದ್ದೇ ಇರ್ತದೆ ಎಲ್ಲರಿಗೂ. ಇದ್ರದ್ದು ಎಫೆಕ್ಟು ಎಲ್ಲರಲ್ಲೂ ಇರುತ್ತೆ. ದೇವತೆಗಳಲ್ಲಿ 3 ದೇವತೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೇವತೆಗಳು. ಅಂದರೆ ನಾವು ಏನು ಪೂಜೆ ಪುನಸ್ಕಾರ ಮಾಡಲ್ಲ, ನಾವು ಯಾವ ಪೂಜೆನೂ ಮಾಡಿಸಲ್ಲ, ನಾವು ಏನು ಮಂತ್ರ ಹೇಳಲ್ಲ. ಅಂದರೆ ಈ 3 ಜನ ನೆನೆಸ್ಕೊಂಡ್ಬಿಟ್ರೆ ಲೈಫಲ್ಲಿ ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡಿಬಿಡ್ಬೋದು ಅಂತ ಒಂದು ಉದಾಹರಣೆ. ಇವತ್ತು ಸೂರ್ಯ ದೇವನಿಗೆ ಸಂಬಂಧಪಟ್ಟಂಥ ವಾರ, ಸೂರ್ಯ ದೇವನಿಗೆ ಸಂಬಂಧಪಟ್ಟಂಥದ್ದು ಗ್ರಹಣ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪಿತೃ ಕಾರ್ಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಸಮಯದಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂಥ ಸೂರ್ಯ ದೇವತೆಗಳು, ಸಪ್ತ ಋಷಿಗಳು, ಸೂರ್ಯ ದೇವತೆಗಳು, ಸಪ್ತ ಋಷಿಗಳು ಮತ್ತು ಪಿತೃಗಳನ್ನು ನಾವು ನೆನೆಸ್ಕೊಂಡಿದ್ದರೆ ಪ್ರತಿದಿನ 2 ಸಾರಿ ನಾವು ಯಾವ ಪೂಜೆ ಮಾಡೋದು ಬೇಕಾದ್ರೆ ಎಷ್ಟು ಬೇಕಷ್ಟು ಎನರ್ಜಿ ನಮಗೆ ಕೊಟ್ಬಿಡ್ತಾನೆ ಭಗವಂತ ಅಂತ. ಅಷ್ಟು ಪವಿತ್ರವಾಗಿರ್ತಕ್ಕಂಥ ಧರ್ಮ ನಮ್ಮದು. ಸೊ ನಾವೇನು ಮಾಡೋಣ, ಈಗ ನಾವೆಲ್ಲೂ ಹೋಗ್ತದೇವೆ ಅಂದರೆ ಸೂರ್ಯಗ್ರಹಣದ ಎಫೆಕ್ಟು ಅಲ್ಲಿ ಮಾತ್ರ ಆಗುತ್ತಾ ಅಥವಾ ನಮಗೆ ಆಗಲ್ವಾ ಅಂತ? ಖಂಡಿತವಾಗ್ಲೂ ನಮಗೂ ಕೂಡ ಎಫೆಕ್ಟ್ ಇದ್ದೇ ಇರುತ್ತೆ, ಆದರೆ ಗೋಚರ ಆಗಲ್ಲ ಅಷ್ಟೇ. ಅಲ್ಲಿ ಗೋಚಾರ ಇರುತ್ತೆ, ಅವ್ರಿಗೆ ನೇರವಾಗಿ ಕಾಣಿಸುತ್ತೆ, ನಮ್ಗೆ ಕಾಣಿಸ್ತಾ ಇದ್ರು ಕೂಡ ಅದ್ರ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಇದ್ರ ಪ್ರಮಾಣ ನಾವು ಅಂದ್ಕೊಂಡಷ್ಟು ದೊಡ್ಡ ಪಾಠದಲ್ಲಿ ಏನೋ ನಮಗೇನು ಬದಲಾವಣೆ ತರ್ತಕ್ಕಂಥ ವಿಚಾರ ಅಲ್ಲ. ಸೊ ನಮ್ಮ ಜೀವನ ಹೆಂಗೆ ನಡೀತಾ ಇದೆ ಅಂದರೆ ನಮ್ಮ ಹಿಂದೂಗಳ ಸಂಪ್ರದಾಯದಲ್ಲಿ ಮಾತ್ರ ಉಲ್ಲೇಖ ಇರ್ತಕ್ಕಂಥದ್ದು. ನೋಡಿ, ಈ ಗಂಟೆ ಇದ್ದಂಗೆ ಪ್ರಕೃತಿ ಇನ್ನೊಂದು ಗಂಟೆಯಲ್ಲಿ ಇರಲ್ಲ. ಮಜಾ ಇದು. ಹೌದು ಸರ್. ಈ 1 ಗಂಟೆ ಇದೆಯಲ್ಲ ಸರ್, ಇದು ಸೂರ್ಯನ ಸಮಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶುಕ್ರನ ಸಮಯ, ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಬುಧನ ಸಮಯ. ನಾವು ಗಡಿಯಾರನ್ನ ಆ ಥರ ನೋಡ್ಬೇಕಂತ ಹೇಳ್ಕೊಟ್ಬಿಡ್ತಾರೆ ಯಾವತ್ತೇನ. ಅರ್ಥ ಆಯ್ತಲ್ಲ? ಸೊ ಇವಾಗ ಇರ್ತಕ್ಕಂಥ ಅಯಸ್ಕಾಂತೀಯ ಗುಣ ನೆಕ್ಸ್ಟ್ 1 ಅವರಲ್ಲಿ ಇರಲ್ಲ. ಭಾನುವಾರ ಇರ್ತಕ್ಕಂಥ ಎನರ್ಜಿ ಸೋಮವಾರ ಇರಲ್ಲ. ಅರ್ಥ ಆಯ್ತಲ್ಲ ಸರ್? ಅದು ಒಂದು ದಿನ ಆಗ್ಬೇಕಂದ್ರೆ ಒಂದು ದಿನ ಇರ್ತಕ್ಕಂಥ ಎನರ್ಜಿ ಇನ್ನೊಂದು ದಿನ ಇರಲ್ಲ. ಬುಧವಾರ ಇರಲ್ಲ, ಗುರುವಾರ ಇರಲ್ಲ, ಶನಿವಾರ ಮದುವೆನೇ ಮಾಡಲ್ಲ, ಮಂಗಳವಾರ ಇನ್ನೊಂದು ಕೆಲಸ ಮಾಡಲ್ಲ. ಸೊ ನೋಡಿ, ಪ್ರತಿದಿನ ಆ ಎನರ್ಜಿಟಿಕ್ ನಮ್ಗೆ ಗೊತ್ತು ಏನಂತ, ವಾಟ್ ಇಸ್ ದಟ್ ಅಂತ. ಈ ಚಂದ್ರನ ಎನರ್ಜಿ ಬೇರೆ ನೋಡಿ. 15 ದಿನ ಸುಮ್ಮನೆ ಇದ್ರೆ 15 ದಿನ ಹುಣ್ಣಿಮೆ ಬರ್ತದೆ, 15 ದಿನ ಅಮಾವಾಸ್ಯೆ ಬರ್ತದೆ. ಭೂಮಿ ಸುತ್ತಿದ್ರೆ 1 ದಿನ ಆಗುತ್ತೆ, ಚಂದ್ರ ಸುತ್ತಿದ್ರೆ 15 ದಿನ ಲೆಕ್ಕಾಚಾರ ಇರುತ್ತೆ. ಅದೇ ಸೂರ್ಯನನ್ನು ನಮ್ಮ ಭೂಮಿ ಸುತ್ತಿದ್ರೆ 1 ವರ್ಷಗಳ ಕಾಲ ಆಗುತ್ತೆ. ಸೊ ಪ್ರತಿದಿನವೂ ಕೂಡ ಎನರ್ಜೆಟಿಕ್ ಮೇಲೆ ನಡೀತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಈ ಒಂದು ಸೂರ್ಯಗ್ರಹಣ ಎಲ್ಲದ್ರ ಮೇಲೂ ಕೂಡ ಅದು ಎಫೆಕ್ಟ್ ಇದ್ದೇ ಇರ್ತದೆ. ಆದರೆ ಅದರದ್ದು ತೋರಿಸಿ ಗೊತ್ತಾಗಲ್ಲ, ಗೋಚರ ಆಗಲ್ಲ, ನಮ್ಗೆ ಅರ್ಥ ಆಗಲ್ಲ. ನಮ್ಮ ದೇಶದಲ್ಲಿ ನಡೆದ್ರೂ ಕೂಡ ಅರ್ಥ ಆಗಲ್ಲ, ಎಲ್ಲ ನಡೆದ್ರೂ ಕೂಡ ಅರ್ಥ ಆಗಲ್ಲ. ಸೊ ಈ ವರ್ಷದ ಕೊನೆಯಲ್ಲಿರ್ತಕ್ಕಂಥ ಇದು ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ಸೂರ್ಯನಿಗೆ ಸಂಬಂಧಪಟ್ಟಂಥ ಎಲ್ಲ ಕಾರಕತ್ವಗಳ ಮೇಲೆ ವ್ಯತ್ಯಾಸವನ್ನು ತಂದು ಕೊಡ್ತಾರೆ. ಅದು ನಮಗೆ ಗ್ರಹಿಸಕ್ಕಾಗಲ್ಲ, ನಮಗೆ ಗೊತ್ತಾಗಲ್ಲ. ನಮಗೆ ಗೊತ್ತಿಲ್ಲದೆ ನಮ್ಮ ಕೆಲಸ ಏನು ಮಾಡಬೇಕು ಮಾಡಿಸ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್, ಯಾರೋ ಸುಮ್ಮನೆ ಮನೆಯಲ್ಲಿ ಆರಾಮಾಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರು ಇರ್ತಾರೆ, ಅಥವಾ ಗೃಹಿಣಿಯರು ಇರ್ತಾರೆ. ಸಣ್ಣ ಪುಟ್ಟದ್ರಲ್ಲಿ ಅವ್ರದ್ದೆಲ್ಲ ಕೆಲಸಗಳು ಮುಗಿದೋಗ್ಬಿಡುತ್ತೆ. ದೊಡ್ಡ ನಿರ್ಧಾರ ತಗೊಳ್ತಕ್ಕಂಥ ಸುಮಾರು ಜನಗಳಲ್ಲಿ ಇದ್ರದ್ದು ಪರಿಣಾಮ ತುಂಬ ಯಥೇಚ್ಛವಾಗಿರ್ತದ. ಸೊ ಈ ಒಂದು ದೃಷ್ಟಿಕೋನದ ಮೇಲೆ ಪ್ರತಿಯೊಂದು ಕೂಡ ಅಯಸ್ಕಾಂತೀಯ ಗುಣದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ, ಮೊನ್ನೆ ಚಂದ್ರಂದು ವೀಕ್ ಇತ್ತು, ಸಮಸ್ಯೆ. ಸೂರ್ಯಂದು ವೀಕ್ ಇದೆ, ಸಮಸ್ಯೆ. ಎಲ್ಲದ್ರ ಮೇಲೆ ಪರಿಣಾಮ ಬರುತ್ತೆ ಸರ್. ನಾವೀಗ ದೇಶ ಕಾಲ ವರ್ತಮಾನ ಅಂತ ನೋಡ್ತೀವಿ. ನಾವು ಮನುಷ್ಯರ ಮೇಲೆ ಪರಿಣಾಮ, ಮನುಷ್ಯನ ಮೇಲೆ ಪರಿಣಾಮ, ದೇಶದ ಮೇಲೆ ಪರಿಣಾಮ, ಪ್ರಕೃತಿ ಮೇಲೆ ಪರಿಣಾಮ, ಎಲ್ಲದರ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ. ಸೊ ನಾವು ಜಾಗೃತಿಯಿಂದ ಇರಬೇಕಷ್ಟೇ. ಈ ಒಂದು ಸಮಯ ನಮ್ಮನ್ನು ಸೂರ್ಯನ ಗೋಚಾರವು ನಮಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸಮಯ ಆಗಿರೋದ್ರಿಂದ ನಾವು ಹುಷಾರಾಗಿರಬೇಕು ಸೂರ್ಯನ ಕಾರಕತ್ವಕ್ಕೆ ಸಂಬಂಧಪಟ್ಟಂತೆ. ಓಕೆ, ರವಿಕುಮಾರ್